ಮತ್ತು ಗೈಸ್ ಫೈನಲಿ ಇನ್ನು ಮಾತಾಡಿಲ್ಲ, ಈಗ ಶುರು ಮಾಡ್ತಿದ್ವಿ ಹಂಗೆ ಶಾರ್ಟ್ಸ್ ಅಲ್ಲಿ ತೊಗೊತಾ ಇದ್ದೆ ಮಧ್ಯ ಫೈನಲಿ ಬೆಂಗಳೂರು ಬಂದು ತಲುಪಿದ್ದೀವಿ. ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಇರೋಕ್ಕೆ ಎಮರ್ಜೆನ್ಸಿಗೆ. ಗೈಸ್ ಹೋಗ್ಬೇಕು, ರೆಡಿ ಆಗ್ಬೇಕು. 8 ಗಂಟೆ ಆಗಿದೆ. ಬೆಳಗ್ಗೆ ಒಂದು 5 ಗಂಟೆ ಸುಮಾರು 5:15 ಹಂಗೆ ಆಗಿತ್ತೇನೋ, ಅಷ್ಟೊತ್ತಿಗೆ ಬಂದ್ವಿ ರೂಮಿಗೆ. ನೆಕ್ಸ್ಟ್ ಸ್ನಾನ ಮಾಡಿ ರೆಡಿ ಆಗಿಬಿಡ್ತಿರ್ತೀನಿ. ಓಕೆ ಗೈಸ್, ಬಾಯ್. ಫುಲ್ ಟ್ರಾಫಿಕ್, 1 ಅವರ್ ಆಗ್ತಾ ಬಂತೇನ. ಅವರೆಲ್ಲ ಎಷ್ಟೊತ್ತಿಂದ ನಿಂತು ತಲೆ ಕೆಟ್ಟೋಯ್ತು, ತಲೆ ಕೆಟ್ಟೋಯ್ತು ಅವರಿಗೆಲ್ಲ. ಎಷ್ಟು ಉದ್ದ ಇದೆ ಲೈನ್ ಅಂದರೆ ಬೇಡಕ್ಕದು. ಆಗ್ಲಿಂದ ನೋಡ್ತಾ ಇದ್ದೀನಿ ನಾನು ನೋಡೋಕ್ಕಿದ್ರೆ ಅರ್ಧ ಗಂಟೆ ಆಯ್ತು. ಸ್ವಲ್ಪ ಮೂವ್ ಆಗ್ತಾ ಇದೆ. ತುಂಬ ಹೊತ್ತಾಯ್ತು. ಗಾಯ್ಸ್ ಮಾಡಲಿ, ನಾನು ಯಾರನ್ನೂ ಇದ್ದಾರೆ ಅಂತ ಗೊತ್ತಿಲ್ಲ. ಲಕ್ ಚೆನ್ನಾಗಿದ್ರೆ ಸಿಗ್ತಾರೆ, ಇಲ್ಲ ಅಂದರೆ ಇಲ್ಲ. ನಮ್ಮನ್ನು ಕರ್ಕೊಂಡು ಮಾಲಿಗೆ ಹೋಗ್ತಾ ಇದ್ದೀವಿ. ಫೈನಲಿ ನನ್ನ ಲೈಫ್ ಸಾರ್ಥಕ ಆಯಿತು. ಇದ್ದಾರೆ ಏನಾರು ಚೆನ್ನಾಗಿದ್ದರೆ ಹೋಗೋಣ ಅಷ್ಟೇ. ಹೋಗಿದ್ದೆ ಮತ್ತೆ ಎಷ್ಟು ಇಲ್ಲ ಅಂತಾರಲ್ಲ. ಫೈನಲಿ 599 ಆಗಿದೆ ಪ್ರೈಸ್ ಕಾಫಿದು. ಹೋಗೋಣ. ಸ್ಟಾರ್ಬಕ್ಸ್ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ನನಗೆ. ಇಲ್ಲೆಲ್ಲೂ ಜೋಟ್ ಮಾಡಿ ಸ್ಟಾರ್ಬಕ್ಸ್ ಇಲ್ಲ ಅಂದರೆ ನಡ್ತಾರೆ. ಇದೆ, ನಾನು ನೋಡಿದೆ ಸುಮಾರು ಕಡೆ ಸಿಗಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಇಲ್ಲೇ ತೊಗೊಂಡು ಹೋಗೋಣ. ಟೈಮ್ ಆಗ್ತಾ ಬಂತ ಮತ್ತೆ ತೊಗೊಂಡು ಕುತ್ಕೊಂಡು ಮನೆಗೆ ಹೋಗೋಣ. ನೋಡೋಣ, ಕೆಳಗೆ ಹೋಗ್ತಾ ಇರ್ತೀನಿ, ಮೇಲೆ ಓಡಾಡ್ತೀವಿ ಸ್ವಲ್ಪ ಹೊತ್ತು. ನೋಡೋಣ, ಅಲ್ಲೆಲ್ಲರೂ ಸಿಕ್ಕರೆ ಮತ್ತೆ ತೋರಿಸ್ತೀನಿ. ಸಾರಿ ಗೈಸ್, ನಾವು ಅಕ್ಕ ಫೋನ್ ಮಾಡಿದ್ರೆ ಮಾತಾಡೋದ್ರೊಳಗೆ ಕಾಫಿ ಕುಡಿದು ಮುಗಿಸೇ ಆಗೋಯ್ತು. ಅದರಲ್ಲಿ ಫೋನ್ ಮಾಡಿ ನಾವು ಅಕ್ಕಂಗೆ ಸ್ವಲ್ಪ ಉರಿಸಿ ಕಟ್ ಮಾಡಿ ಮಜಾ ಮಾಡಿದ್ವಿ. ನೋಡೋಣ, ತೋರಿಸ್ತೀನಿ ಮತ್ತೆ ಏನು ಮಾಡ್ತೀವಿ ಅಂತ. ಗೈಸ್ ಫೈನಲಿ ಶಾಪಿಂಗ್ ಆಲ್ಮೋಸ್ಟ್ ಮಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೊರಟಿದ್ದೀವಿ. ಶಾಪಿಂಗ್ ತೊಗೊಂಡಿದ್ದಾರೆ ಅಕ್ಕ. ಹೆವಿ ಮುಖ್ಯರಿ ಕಾಸ್ಟ್ಲಿ ಡ್ರೈವ್ ಭಾಳ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಪ್ರೈಸು ಮಾತಾಡೋಂಗಿಲ್ಲ. ಉತ್ತಮ ದಿವಸ ಬರ್ತೀನಿ, ಟೈಮ್ ಬಂದಾಗ. ಈಗ ಹರ್ಕಕ್ಕೆ ಒಂದು ದಿವಸ ಬರ್ತೀನಿ ಮಾಡಿದ್ದು. ನಮ್ಮ ನಿಮ್ಗೆ ಏನು ಬೇಕಂತ ನಾ ಪೇ ಮಾಡ್ತೀನಿ. ಇಲ್ಲ ಇಲ್ಲ, ನಮ್ಮ ಮನೆಯಲ್ಲೇ ಕರ್ಕೊಂಡ್ಬರೋದು. ಈ ಮಾತು ಕಳಿ ಮಾಡೇ ಮಾಡ್ತೀನಿ. ಏನು ಬೇಕದಂತ ದಿವಸ ಬರ್ಕೊಂಡು ಸರಿ ಮಾಡಿದೆ. ಫುಲ್ ಅಮೌಂಟ್ ರೆಡಿ ಮಾಡ್ಕೊಂಡು ನಾವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನಿ. ನಾವು ಅಷ್ಟೊತ್ತಿಗೆ ನಾನು ಅದನ್ನ ಇಟ್ಕೊಳಂಗಿರಂಗಿಲ್ಲ, ಹಾಕಿರಂಗಿಲ್ಲ. ಅಷ್ಟೊಳಗೆ ರೆಡಿ ಮಾಡ್ತೀನಿ. ಅಷ್ಟೊಳಗೆ ಈಗ ಬರ್ತಡೆ ಒಂದು ವಾಚ್ ಕೊಡಿಸ್ಬೇಕಂತ. ಬೇಡ ಬಾರಮ್ಮ, ವಾಚ್ ಹಾಳಾಗಿತ್ತು ಅಂದಲ್ಲ. ಬೇಡ ಬಾ, ಚಳಿ ಹೊಡೆಯಕ್ಕೆ ಇಲ್ಲ ದೇವ್ರು, ನಾವು ಹೋಗ್ತಾ ಏನು ಪಡೆದಿದ್ದೀನಿ ಬರಲಿಲ್ಲ ಅದು. ಓ ಬಾಬಾ. ಓಕೆ ಗಾಯ್ಸ್, ಕ್ಯಾಬ್ ಬುಕ್ ಮಾಡಬೇಕು. ಆಮೇಲೆ ಗಾಯ್ಸ್ ಫೈನಲಿ ಮಾಲ್ ಆಫೀಸಿಂದ ಹೊರಗೆ ಬಂದಿದ್ದೀವಿ. ಮುಗಿಸ್ಕೊಂಡು ಬಂದು ಎಲ್ಲ ಹೊರಗೆ ಕೂತಿದ್ವಿ. ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಯಾರು ಎಕ್ಸೆಪ್ಟೇ ಮಾಡ್ತಾರೆ. ಅಲ್ಲೇನು ಅಂದರೆ ಇದೆ, ಭಾಳ ದೂರ ಹೋಗ್ಬೇಕಂದ್ರೆ ಹಿಂಸೆ ಆಗೋದೇ ಇಲ್ಲ, ಅದೇ ಬೇಜಾರು. ಮತ್ತು ಬಸ್ಸಿಗೆ ವಾಪಸ್ ಊರಿಗೆ
ನೋಡಿದೆ ಟೈಮ್ ಇದೆ, ಇನ್ನೊಂದು 3 ಅವರ್ಸ್ ಇದೆ, ಆರಾಮ ಹೋಗ್ಬೋದು, ಬರೋದಕ್ಕೆ ಏನಿಲ್ಲ. ನೋಡಿದೆ ಇಲ್ಲ ಇಲ್ಲ, ಈಗ 9 o'clock Mercedes. ಅದಕ್ಕೆ ಊಟ ಮಾಡ್ಕೊಂಡು ರೂಮಿಗೆ ಹೋಗ್ಬಿಡೋಣ ಅಂತ ನೋಡಿದ್ವಿ. ಟೈಮ್ ಬಂದಾಗ ನಾನು ತಗೋಬೇಕು. ಇಲ್ಲ 9 o'clock 9:30 ಹೋಗ್ಬಿಡ್ತೀವಿ. ನೋಡಿ ಗಾಯ್ಸ್, ಇನ್ನೊಂದು ಬಂತಲ್ಲ ಇದು ಯಾವುದು? ರೇಂಜ್ ರೋವರ್ ಓಲ್ಡ್ ವರ್ಷನು ಕ್ರೇಜಿ ಮಾಡಲ್. ನಾನು ಯಾವಾಗ ತಗೊಬರ್ತೀನೋ ಅಂತ ಕಾಯ್ದೆ. 1.5 crore 1.5 crore 2 crore 1.5 ಕೋಟಿ ಇದೆ. ಮತ್ತು ನಂಗೆ ಇಷ್ಟ ಆಗೋದು ಏನು ಗೊತ್ತಾ, ರೇಂಜ್ ರೋವರಲ್ಲಿ ಕಂಫರ್ಟ್ ಇದೆಯಲ್ಲ, ಅದ್ರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಲ್ಲ ಅದು. ಮತ್ತೊಂದು ಹೊಸ ಮಾಡಲ್ ಬಂತು ನೋಡಿ ರೇಂಜ್ ರೋವರಲ್ಲಿ. ನಂಗೆ ಅದೇ ಖುಷಿ, ಯಾವುದೇ ಇದಿರಲ್ಲ ಅದ್ರ ಪ್ರಾಬ್ಲಮ್. ಹೊಸ ಮಾಡಲ್ಲ, ಒಂದಿಲ್ಲ ಒಂದು ದಿವಸ ಬರೋಣ ತಗೊಂಡು. ಸೆಕೆಂಡ್ಸಿಗೆಲ್ಲ ಆದರೆ ಒಂದು 80 lakhs 90 lakhsiಗೆಲ್ಲ ಸಿಕ್ಬಿಡತ್ತೆ ಕಾರು. ಇನ್ನೊಂದು 50 lakhs ಹಾಕಿದ್ರೆ ಹೊಸದೇ ಬರುತ್ತಲ್ವ, ಬೇಸಿಕ್. ಟಾಪ್ ಮಾಡಲ್ಗೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಬರೋಣ ಗಾಯ್ಸ್, ಎಲ್ಲ ಸಪೋರ್ಟ್ ಮಾಡಿ, ಆದಷ್ಟು ಜಾಸ್ತಿ ಬರೋಣ. ಅದರದ್ದು ಏನಂತೀರ? ಬಿಟ್ಟು ಹೋಗ್ತಾ ಇರೋದು ಕರ್ಕೊಂಡು ಹೋಗಲ್ಲ ಫೋನ್ ಬಂತು ನೋಡಿ ಗಾಯ್ಸ್. ಆಮೇಲೆ ಮತ್ತೆ ಅದರ ಕಾರ್ ಅಂದರೆ ತೋರಿಸ್ತೀನಿ, ಖುಷಿ ಆದರೆ. ಇಲ್ಲಿ ಬಂದಿದ್ದೆ ಸ್ಯಾಮ್ಸಂಗ್ ಬ್ಲಾಗಲ್ಲಿ ಸುಮಾರು ಸತಿ ನೋಡಿದ್ದೀನಿ ನಾನು. ಇಲ್ಲಿ ಓಡಾಡ್ತಾ ಇರ್ತಾರೆ ಕಾಫಿಗೆ, ಅದಕ್ಕೆ ಇದಕ್ಕೆಲ್ಲ ಓಡಾಡ್ತಾ ಇರ್ತಾರೆ. ಅವರೆಲ್ಲರೂ ಸಿಗ್ಬೋದೇನು ಅನ್ನೋ ಖುಷಿಲಿ ಬಂದೆ, ಫೈನಲಿ ಸಿಗಲೇ ಇಲ್ಲ. ಸುಮಾರತ್ತೊಂದು 2 ತಾಸನ ಓಡಾಡಿದ್ವಿ ಸುಮ್ಮನೆ ಮಾಡೋದಾಗೆ. ಎಲ್ಲರೂ ಕಾಣ್ತಾರೇನೋ ಅಂತ ಇಟ್ಕೊಂಡು ಎಲ್ಲೂ ಕಾಣಲಿಲ್ಲ ನನಗೆ. ವೇಟ್ ಮಾಡಬೇಕು, ಎಲ್ಲೂ ಸಿಗಲಿಲ್ಲ ಆಯ್ತು. ಫಾರ್ಚುನರ್ ಲೆಜೆಂಡರು ಕ್ರೇಜಿ ಇದೆ. ಗತ್ತು ಬೇಕಂದ್ರೆ ಫಾರ್ಚುನರ್ ಲೆಜೆಂಡರ್ ತಗೋಬೇಕು, ಕಂಫರ್ಟ್ ಬೇಕಂದ್ರೆ ರೇಂಜ್ ರೋವರ್ ತಗೋಬೇಕು. ಈಗಮ್ಮ ಸ್ಮಾಲ್ ನೋಡೋದಾದ್ರೆ ಮಾಲ್ ನೋಡಕ್ಕೆ ಬನ್ನಿ ಎಲ್ಲರೂ. ಕಾರ್ ನಂಬರ್ ಹೇಳಲ್ಲ. ನನಗೆ ಎಲ್ಲರ ಮುಂದೆ ಈ ಥರ ಕ್ಯಾಮ್ರಾ ತೆಗೆದು ಮಾತಾಡೋಕೆ ಒಂಥರ ಆಚಿಕೆ ಆಗುತ್ತೆ. ಹೆಂಗೆ ಮಾಡ್ತಾರಲ್ಲ ಎಷ್ಟೊಂದು ಜನ ಎಲ್ಲ, ಇದೆಲ್ಲ ಸಲ್ಯೂಟ್ ನನ್ನ ಕಡೆ. ನನಗೆ ಸುಮಾರು ಕಡೆ ಬೆಳಗಿಂದ ನಾನು ತೊಗೊಂಡಿದ್ದೀನಲ್ಲ, ಎಲ್ಲೂ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಹೆಂಗೆ ಮಾತಾಡೋಕ್ಕೆ ಎದುರುಗಡೆ ಹಿಂಗೆ ಕ್ಯಾಮ್ರಾ ಇಟ್ಕೊಳ್ಳೋಕೆ ಒಂಥರ ಮುಜುಗರ ಅನಿಸ್ತೈತೆ. ಅದಕ್ಕೆ ನಾರ್ಮಲ್ ಎದುರುಗಡೆನೇ ಸುಮಾರು ಶಾರ್ಟ್ಸ್ ತೊಗೊಂಡು ಕಾಸು ನೋಡ್ಬೋದು. ಇದಕ್ಕಿಂತ ಮೈಸೂರಲ್ಲಿ ಸುಮಾರು ಸ್ಪೋರ್ಟ್ಸ್ ಕಾರ್ ಇದೆ, ಹೆವಿ ಇದೆ ಮೈಸೂರಲ್ಲಿ ಇಲ್ಲಿಗಿಂತ. ಅಲ್ಲಿ ನೋಡ್ಕೊಂಬರ್ತೀವಿ. ಎಷ್ಟು ನಮಗೆ ಹೋಗೋಣ, ಸುಸ್ತಾಗೋದಲ್ಲ. ಬಾಯ್ ಗೈಸ್, ಆಮೇಲೆ ಸಿಗ್ತೀನಿ. ಇಲ್ಲ ಹೋಟ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ವಾಪಸ್ ಗೋ ಟು ಬ್ಯಾಕ್ ಹೋಮ್. ಆಮೇಲೆ ಸಿಗ್ತೇನೆ ನಿಮಗೆ ಮತ್ತೆ. ಬಾಯ್. ನಮ್ಮೂರಿಗೆ ನಾವು ಬಂದು ನಮ್ಮೂರಲ್ಲಿ ಮಳೆ ಬಂದುಬಿಟ್ಟಿದೆ ನೋಡಿ, ಫುಲ್ ಇದೆ ಮಳೆ ಬಂದುಬಿಟ್ಟಿದೆ ಫುಲ್ಲು. ನೋಡಿ ನಾವು ವಾಪಸ್ ಬೇಡಪ್ಪ, ಇಲ್ಲೇ ಇರ್ತೀಯ, ತಗೊಂಡ್ರಲ್ಲ ಅವ್ರಿಗೆ. ನಮ್ಮೂರಿಗೆ ನಾವು ಬಂದಿದ್ದೀವಿ. ಬನ್ನಿ ಗಾಯ್ಸ್, ಇಲ್ಲಿ ನಾನು ನನ್ನ ರೂಮಿಗೆ ಬಂದಾಯ್ತು. ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಮತ್ತೆ ನಿಮಗೆ ಗೈಸ್. ಫೈನಲಿ ಕೈಕಾಲು ಮುಖ ಎಲ್ಲ ತಗೊಂಡು ಟಚ್ ಮಾಡಿ ವಾಪಸ್ ರೆಡಿ ಆಗಿದ್ದೀನಿ ಮನೆ ಕೆಲಸ ಕಡೆ ಫುಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಮರಿದೆ ಈ ಥರ ಕಂಟೆಂಟ್ಸ್ ಬೇಕಂದರೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಐ ಲವ್ ಯು ಆಲ್.